ಮೇಲೆ ಮತ್ತು ಮುಂಭಾಗದಲ್ಲಿ ಆಸನಿರುವ ಸಮಾಜದ ಎಲ್ಲ ಗೌರವಿದ್ದಾರೆ ಮತ್ತು ಎಲ್ಲ ತಾಯಂದಿರು ಮತ್ತು ಎಲ್ಲ ಅಕ್ಕಂದಿರು. ಹೋದ ವರ್ಷ ಸಮಾಜ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಿ 1 ವರ್ಷ ಆಗಿದೆ ಅನ್ನೋದು ಈ ಕಾರ್ಯಕ್ರಮದಿಂದ ನನಗೆ ಗೊತ್ತಾಗತೈತಿ. ಮೊನ್ನೆ ತಾನೇ ಮಾಡಿದ್ವಲ್ಲ ನಾವು ಪ್ರತಿಭಾ ಪುರಸ್ಕಾರ ಹೇಗೆ 1 ವರ್ಷ ಆಯ್ತು ಅಂತಂದ್ರೆ ನೋಡಿ, ಸಮಯಗಳು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಂಘ ಸಮಾಜ ಇದ್ರೂ ಕೂಡ ಬಹಳ ಅಚ್ಚುಕಟ್ಟಿನ ಸಮಾಜ, ಸ್ವಾವಲಂಬಿ ಸಮಾಜ, ತಮ್ಮದೇ ಆದಂತಹ ವೃತ್ತಿಯಲ್ಲಿ ಕುಟುಂಬ ನಡೆಸಿ ಬೇರೆ ಸಮಾಜದಲ್ಲಿ ಬೇರೆ ಕುಟುಂಬ ಕೂಡ ಒಂದು ಆದರ್ಶ ಆದಂತ ಸಮಾಜ ಅಂತ ಹೇಳಕ್ ಬಯಸ್ತಾ ಇದ್ದೀವಿ. ನಾನು ಸಮಾಜದ ಬಗ್ಗೆ ಎಷ್ಟು ಗೌರವ ಇದೆ ಅಂತೇಳಿ ಈ ಹಿಂದೆ ನಡೆದಂತ 2 ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ. ಹಾಗಾಗಿ ಮಾತಾಡೋದು ಸರಿ ಇರೋದಲ್ಲ ಅಂತೇಳಿ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ನಾವು ಕೂಡ ಹೋದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಏನಾದ್ರು ಮಾಡ್ಬೇಕಂತೇಳಿ ನನ್ನ ಕೂಡ ಇಚ್ಛೆ, ಅದೇ ರೀತಿ ಸಮಾಜದ ಕೂಡ ಇಚ್ಛೆ. ನನ್ನ ಇಚ್ಛೆ ಜೊತೆಲಿ ನನಗೆ ಹಂಬಲ ಕೂಡ. ಕಾರಣ ಅಷ್ಟೇ, ಇವತ್ತು ನನಗೆ ಅವಕಾಶ ಇದೆ, ಏನೊಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಅವಕಾಶ ಸಿಗುತ್ತಿಲ್ಲ, ಆದ್ರೆ ಇವತ್ತು ಅವಕಾಶ ಇದೆ. ಹಾಗಾಗಿ ಸಮಾಜಕ್ಕೆ ಏನೊಂದು ಮಾಡ್ಬೇಕಂತೇಳಿ ಒಂದು ಹಂಬಲ ಕೂಡ. ಹಾಗಾಗಿ ನಮ್ಮ ಸೂರ್ಯಪ್ರಕಾಶ್ ಅವರು ಹೇಳಿದ್ರು, ಒಂದು CA ಸೈಟ್ ತಗೊಂಡು ಒಂದು ಸಮುದಾಯ ಭವನ ಸಮಾಜಕ್ಕಂತೇಳಿ ಪಟ್ಟಣದಲ್ಲಿ ತಾಲೂಕಲ್ಲಿ ಏನೇ ನಡೆದ್ರು ಕೂಡ ಸಮಾಜಕ್ಕಂತೇಳಿ ಒಂದು ಕಟ್ಟಡ ಇರಲಿ. ಸಣ್ಣ ಪುಟ್ಟ ನಡೆದಂತ ಕಾರ್ಯಕ್ರಮಗಳು ಆ ಪಟ್ಟಣದಲ್ಲಿ ನಡೀಲಿ ನಂತರ ಈ ಸಮಾಜದ ಎಲ್ಲರದ್ದು ಒಂದು ಆಸೆ. ಹಾಗಾಗಿ ಹಿಂದೆ ಕೂಡ ಹೇಳಿದ್ದೆ ನಾನು, ಸಮಾಜದ ವತಿಯಿಂದ ಯಾವ ರೀತಿ ಏನ್ ಮಾಡ್ತೀರ ನೋಡಿ, ಎಷ್ಟು ಆಗುತ್ತೆ ತಾವು ನೋಡಿ, ನಾನು ಕೂಡ ಹೇಳ್ತೀನಿ. ನನ್ನ ಪ್ರಕಾರ ಇವತ್ತು ಈ ವೇದಿಕೆ ಮೇಲೆ ಮಾತಾಡಿ ನಾವು ಇಳಿದ್ಮೇಲೆ ಮತ್ತೆ ಬರೋ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಇದೇ ವಿಚಾರ, ಇದೇ ವಿಷಯ ಮಾತಾಡಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಾಂದ್ರೆ ನಾವು ಹಾಗೆ ಬಿಟ್ಟು ಅಂತಂದ್ರೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಡೆದಂತ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಗುರಿ ಅದೇ ಇರುತ್ತೆ. ಆದ್ರೆ ನಾವು ಗುರಿ ಸಾಧಿಸಲ್ಲ. ಕೇವಲ ನಮ್ಮ ಭಾಷಣದಲ್ಲಿ ಮತ್ತು ವೇದಿಕೆಗಳಲ್ಲಿ ಮಾತ್ರ ಸೀಮಿತ ಇರಬಾರದು. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಒಂದು ಮೊನ್ನೆ ಒಂದು ಸಮಾಜಕ್ಕೆ ಅಂತೇಳಿ 25 ಲಕ್ಷ ಫೈನಲ್ ಮಾಡಿದ್ವಿ. ಅದು ಕೂಡ ಒಳ್ಳೆ ಜಾಗ, ಸುಮಾರು 60/80 ಇದೆ. 60-80 ಜಾಗ ಕೂಡ ಕಡಿಮೆ ಅಲ್ಲ. ಹಾಗಾಗಿ ಇವತ್ತು 80 ಲಕ್ಷವರೆಗೆ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಜಾಗ ಕಡಿಮೆ ಆದ್ರೂ ಪರವಾಗಿಲ್ಲ, ನಮ್ಮ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಅನುಕೂಲ ಆದ್ರೆ ಸಾಕು. ಅನ್ನೋ ತರ ಜಾಗವನ್ನು ನಾವು ಕುತ್ಕೊಂಡು ತೀರ್ಮಾನ ಮಾಡಿ ಬರೋ ವರ್ಷದಲ್ಲಿ ಅದು ಕಾರ್ಯಗತಕ್ಕೆ ಬರೋ ರೀತಿಯಿಂದ ಮಾಡಲ್ಲ. ಅದನ್ನೇ ಮಾತಾಡ್ಕೊಂಡು ನಾಳೆ ನಮಗೆ ಕೂಡ ಮುಜುಗರ ಆಗ್ಬಾರ್ದು. ಸುಮಾರು 7 ವರ್ಷದಿಂದ ನಾವು ಆಲೋಚನೆ ಮಾಡಿದ್ವಿ ಸಮಾಜಕ್ಕೆ ಈ ತರ ಮಾಡೋಣ ಅಂತೇಳಿ, ಆದ್ರೆ ಆಗ್ಲಿಲ್ಲ ಅಂತೇಳಿ ನಮಗೆ ಕೂಡ ಅದು ಆ ನೋವು ಕಾಡಬಾರ್ದು. ಹಾಗಾಗಿ ನಾನು ಕೂಡ ಹಿಂದೆ ಹೇಳಿದ್ದೆ, ಸಮಾಜದವರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನಾನು ಕೂಡ ಒಳ್ಳೆ ಅಮೌಂಟೇ ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಇವತ್ತು ನಮ್ಮ ಸಮಾಜದ ಸೈಟು ನಮ್ಮ ಸಮಾಜದ ಹೆಸರಲ್ಲಿ ಕೂಡಲಿ ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಮಾಡಲೇಬೇಕು. ಹಾಗಾಗಿ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ದೊಂದು 2ನೇ ತಾರೀಕು ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಫ್ರೀ ಇರ್ತೀನಿ. ಸಮಾಜದ ಹಿರಿಯರು ನಮ್ಮ ಉಮೇಶ್ ಅಣ್ಣ ಅಂತೂ ನನಗೆ ನೆನೆಸ್ಕೊಳ್ತಾ ಇರ್ತಾರೆ ಈ ತರ ಮಾಡೋದು ಅಂತೇಳಿ. ಉಮೇಶ್ ಅಣ್ಣ, ನಮ್ಮ ಪ್ರಕಾಶ್ ಅವರು ಕೂಡ ನೆನೆಸ್ತಿರ್ತಾರೆ. ಹಾಗಾಗಿ ಎಲ್ಲವೂ ನಮ್ಮ ಸಮಾಜದ ಹಿರಿಯರು ನಾವು ಕುತ್ಕೊಂಡು ಏನೊಂದು ತೀರ್ಮಾನ ಮಾಡಿ ಯಾವುದೊಂದು ನಾವು ದಾರಿ ಕಂಡುಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ಬರೋ ವರ್ಷ ನಮ್ಮ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಮಾಜದ ಹೆಸರಲ್ಲಿ ಒಂದು ಸೈಟ್ ಆಗಿರ್ಲೇಬೇಕು. ಆ ರೀತಿ ನಾವೆಲ್ಲರೂ ಕೂಡ ಪಣ ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ವೇದಿಕೆ ಮೇಲೆ
ಪ್ರತಿಭಾವಂತ ವಿದ್ಯಾರ್ಥಿನಿಗೆ ನಾವು ಪುರಸ್ಕಾರ ಮಾಡೋದರ ಜೊತೆಯಲ್ಲಿ ಅವರ ಉನ್ನತ ಶಿಕ್ಷಣ, ಅವರ ಭವಿಷ್ಯ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಗೋಣಿ ಬಸವೇಶ್ವರ ಸನ್ನದಿಯಲ್ಲಿ ನಾವು ನಮ್ಮ ಗುರು ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರ ಭವಿಷ್ಯ ಒಳ್ಳೇದಾಗ್ಲಿ, ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಓದಿ ನಮ್ಮ ಊರಿಗೆ ಒಂದು ಹೆಸರು ತರಲಿ. ಜೊತೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಬೇರೆಯವರಿಗೆಲ್ಲ ಆದರ್ಶ ಆಗಿ ಆ ಮಕ್ಕಳು ಕೂಡ ನಾಳೆ ನಾನು ಕೂಡ ವೇದಿಕೆ ಮೇಲೆ ನಾನು ಕುತ್ಕೊಂಡು ಆ ಪುರಸ್ಕಾರ ಜೊತೆಯಲ್ಲಿ ಹಿರಿಯರ ಆಶೀರ್ವಾದ ತಗೊಳ್ಳೋ ಮನೋಭಾವ ಉಂಟಲಿ ಅಂತೇಳಿ ಈ ತರ ಕಾರ್ಯಕ್ರಮಗಳು ನಮ್ಮ ಸಮಾಜ ವತಿಯಿಂದ ಇನ್ನು ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ ನಡೀಲಿ, ಅದಕ್ಕೆ ನಾನು ತಮ್ಮ ಜೊತೆ ಇರ್ತೀನಿ ಅಂತೇಳಿ ಹೇಳ್ತಾ, 2ನೇ ತಾರೀಕು ನಾನು ಕೂಡ MLA ಆಗ್ಲೇಬೇಕಂತೇಳಿ ನನಗೆ ಹುಟ್ಟಿದ್ದು ಈ ಭಾಗದ ವಿದ್ಯಾರ್ಥಿನಿಗೋಸ್ಕರ ಅಧಿಕ ಬಿಟ್ರೆ ಮೂಲಭೂತ ಸೌಲಭ್ಯಗಳು ಏನು ಕಲಿಸ್ಬೇಕು ಅದಂತೂ ಒಂದು ರೀತಿಯಿಂದ ನಡೀತಾ ಇರುತ್ತೆ. ಅದಕ್ಕೆ ಕೃಷ್ಣನಾಯಕೆ ಶಾಸಕನಾಗಿ ಬರ್ಬೇಕನ್ನೋದು ಏನಿಲ್ಲ. ಬೇರೆ ಯಾರು ಕೊಂಡ್ರು ಕೂಡ ರೋಡು, ಚರಂಡಿ, ಲೈಟು, ಕುಡಿಯೋ ನೀರೆಲ್ಲ ಮಾಡ್ತಿರ್ತಾರೆ. ಅದರ ಕಾಳಜಿ ಜೊತೆಲೆ ನನ್ನ ಉದ್ದೇಶ ಇದ್ದಿದ್ದಷ್ಟೇ ಈ ಭಾಗದ ಮಕ್ಕಳಿಗೆ ಒಂದು ದಾರಿ ದೀಪ ಆಗೋಣ ಅಂತೇಳಿ. ಹಾಗಾಗಿ 2ನೇ ತಾರೀಕಿಗೆ ಬಹಳಷ್ಟು ಜನ ಇವತ್ತು ಓದಿ ಮನೆಯಲ್ಲಿದ್ದಾರೆ. ತಂದೆ ತಾಯಿ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಇಚ್ಛೆ ಇರಲ್ಲ, ಅಂತವರಿಗೆ ಒಂದು ಉದ್ಯೋಗ ಮೇಳ ಅಂತೇಳಿ ನಾನು ಸುಮಾರು 100 ಒಳ್ಳೆ ಕಂಪನಿಗಳು, ಹತ್ರ ಇರೋದು ಬ್ಯಾಂಕಿಂಗ್ ಸೆಕ್ಟರ್ಗಳು ಮತ್ತು ಬೆಂಗಳೂರಿನ ಕೆಲವು ಸಾಫ್ಟ್ವೇರ್ ಕಂಪನಿಗಳನ್ನು ತರಿಸ್ತಾ ಇದ್ದೀನಿ. ತಮ್ಮ ಭಾಗದಲ್ಲಿ ಅಥವಾ ಮನೆಯಲ್ಲಿ ಅಥವಾ ತಮ್ಮ ಏರಿಯಾದಲ್ಲಿ ಅಥವಾ ತಮ್ಮ ಊರಲ್ಲಿ ಆ ರೀತಿ ಯಾರು ಕೂಡ ಇದ್ರು ಕೂಡ 2ನೇ ತಾರೀಕು 9 ಗಂಟೆಗೆ GBR ಕಾಲೇಜಲ್ಲಿ ತಾವು ಕಳಿಸ್ಕೊಡ್ಬೇಕು. ಜೊತೆಯಲ್ಲಿ ಈ ನಮ್ಮ ಭಾಗ ಕೃಷಿ ಅವಲಂಬಿತ ಭಾಗ, ಕೃಷಿ ಬಿಟ್ಟರೆ ಬೇರೆ ಪರ್ಯಾಯ ಇಲ್ಲಿ ಯಾವುದು ಮಾರ್ಗ ಇಲ್ಲ ಜೀವನ ಕಟ್ಟೋದಕ್ಕೆ. ಹಾಗಾಗಿ ಬಹಳಷ್ಟು ಯುವಕರು, ಮಹಿಳೆಯರು ಕೂಡ ಯಾವುದೇ ಕೆಲಸ ಮನೆಯಲ್ಲಿ ಬರಲ್ಲ ಅಂತವರಿಗೆ ಮನೆಯಲ್ಲೇ ಕುತ್ಕೊಂಡು ಸ್ವಯಂ ಉದ್ಯೋಗ ಮಾಡಿ ಸವಲಂಬಿತ ಜೀವನ ಮಾಡಿ ಅವರ ಮಕ್ಕಳನ್ನು ಓದಿಸಿ ಆ ಮನೆ ನಡೆಸ್ಕೊಂಡು ಹೋಗೋ ರೀತಿಯಿಂದ ಒಂದು ಆದಾಯ ಮಾಡಬೇಕಾದ್ರೆ ನಾನು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸುಮಾರು ಬಹಳಷ್ಟು ಕಂಪನಿಗಳನ್ನು ನಾನು ಸ್ಟಡಿ ಮಾಡಿ ಅವರಿಗೆ ಕಲಿತಾ ಇದ್ದೀನಿ. ಜೊತೆಲಿ ತಾವು ಮನೆಯಲ್ಲಿ ಮಾಡಿದಂತ ಉತ್ಪನ್ನಗಳನ್ನು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ವೇದಿಕೆ ನಾನು ಮಾಡಿದ್ದೀನಿ. ಅದು ಕಾಲೇಜ್ ಗ್ರೌಂಡ್ ಅಲ್ಲಿ, ಅದು ಕೂಡ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಂತವ್ರು ಯಾರಿದ್ರು ಕೂಡ ಬಂದು ಅಂತ ಆ ಫೆಸಿಲಿಟಿ ನಾವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಯಲ್ಲಿ ನಾನು ಕೂಡ ಈ ಭಾಗದಲ್ಲಿ ನೋಡಿದಾಗ ಬಹಳಷ್ಟು ವಿದ್ಯಾರ್ಥಿಯರು ಓದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತೇಳಿ ಪ್ರಿಪೇರ್ ಮಾಡ್ತಾರೆ ನನಗೆ ಗೊತ್ತಾಯಿತು. ಬಹಳಷ್ಟು ಮಕ್ಕಳು ಹೊರಗಡೆ ಹೋಗ್ತಾರೆ, ಹುಬ್ಳಿ, ಧಾರವಾಡ, ಬೆಂಗಳೂರು ಅಂತೇಳಿ. ಅಲ್ಲಿ ಸುಮಾರು 1,50,000 ರೂಪಾಯಿ ಫೀ ಕೊಟ್ಟು 6-7 ತಿಂಗಳು ಅಲ್ಲಿ ಇದ್ದು ಮನೆ ಮಾಡಿ ಊಟ ಸದ್ದಾಗಲ್ಲ, ಇರಕ್ ಸದ್ದಾಗಲ್ಲ ಅಂತೆಲ್ಲ ತೊಂದರೆ ಅನುಭವಿಸಿ ಅವರು ಕೋಚಿಂಗ್ ತಗೊಂಡ್ಬಂದು ಪ್ರಿಪರೇಷನ್ ಮಾಡ್ತಾರೆ ನೋಡ್ತಾರೆ. ಹಾಗಾಗಿ ನಾನು ಇವತ್ತು ಬೆಂಗಳೂರು ಕಂಪನಿ ಒಂದು ಸಾಧನಾ ಅಕಾಡೆಮಿ ಅಂತ ಒಳ್ಳೆ ಕಂಪನಿ, ತುಂಬಾ ಒಳ್ಳೆ ಹೆಸರಾದಂತಹ ಕಂಪನಿ. ಆ ಕಂಪನಿ ಇಲ್ಲೇ ಕರೀತಾರದು SRMBB ಕಾಲೇಜಲ್ಲಿ ಒಂದು 400 ಮಕ್ಕಳು ಕುಂದಿರ್ತಾರೆ. ಆಡಿಟೋರಿಯಂ ಇದೆ. ಆ ಆಡಿಟೋರಿಯಂ 6 ತಿಂಗಳ ಇಲ್ಲೇ ಅವರು ಕ್ಲಾಸಸ್ ಕೊಡಬೇಕು. ಜೊತೆಯಲ್ಲಿ ಈ ಭಾಗದ ಎಲ್ಲ IAS ಮತ್ತು IPS ಅಂದ್ರೆ DC-ಗಳು, SP-ಗಳಿಗೆಲ್ಲ ಕರೆತಂದು ಅವರು ಕೂಡ ಮೋಟಿವೇಟಲ್ ಸ್ಪೀಚ್ ಮಾಡಿ ಒಂದು ಅದ್ದೂರಿಯಾದ ಕೋಚಿಂಗ್ ಕೊಡ್ಸೋಣ ಅಂತ ಹೇಳಿ ಸುಮಾರು 1.5 ಲಕ್ಷ ಒಬ್ಬರಿಗಾಗುತ್ತೆ. ಆ ಸಂಪೂರ್ಣ ದುಡ್ಡು ನಾನೇ ಭರಿಸ್ತಾ ಇದ್ದೀನಿ. ಇವತ್ತು ಉಚಿತವಾಗಿ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ, ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ 56,400 ಸರ್ಕಾರಿ ಪೋಸ್ಟ್ಗಳು ಕರಿತಿದ್ದೀವಿ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗಿದೆ. ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಬಹಳಷ್ಟು ದಿನದಿಂದ ಯಾವುದೇ ಸರ್ಕಾರಿ ನೌಕರಿಗಳು ಕರೆದಿದ್ದಿಲ್ಲ. ಈಗ ಸಾಮೂಹಿಕವಾಗಿ 56,400 ಪೋಸ್ಟ್ಗಳು ಕರೀತಿದ್ದಾರೆ. 56,400 ಪೋಸ್ಟ್ಗಳಲ್ಲಿ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಆ ಸರ್ಕಾರಿ ಸೌಲಭ್ಯ ಪಡ್ಕೊಳ್ಳಿ. ಹಾಗಂತೇಳಿ ಈಗ ತಮಗೂ ಗೊತ್ತು, ಇವತ್ತು PUC ಮುಗಿದ ತಕ್ಷಣ ನೀಟ್ ಏನಂತೇಳಿ ನಾವು ಇವತ್ತು ಕೋಚಿಂಗ್ ತಗೊಳ್ತೀವಿ. ಒಂದು ತಿಂಗಳು ಎಷ್ಟು ನಮಗೆ ಸಮಯ ಸಿಗುತ್ತೋ ಆ ಸಮಯದಲ್ಲೂ ನೀಟ್ ಕೋಚಿಂಗ್ ಕಳಿಸ್ತೀವಿ. ಆಮೇಲೆ CET-ಗೂ ಕೋಚಿಂಗ್ ಕೊಡಿಸ್ತೀವಿ. ಇವತ್ತು ಕೋಚಿಂಗ್ಗಳು ಎಷ್ಟು ಮುಖ್ಯ ಆಗಿದ್ದಾವೆ ಅಂತೇಳಿ ನಮಗೆಲ್ಲ ಗೊತ್ತಾಯಿದೆ. ಹಾಗಾಗಿ ಅವರಿಗೂ ಕೂಡ ವಿಶೇಷವಾದ ಅವ್ರಿಗೆ ಕೋಚಿಂಗ್ ನೌಕರಿ ತಗೊಳ್ಳಿ. ಫ್ರೀ ಕೋಚಿಂಗು 5ನೇ ತಾರೀಕಿಗೆ ಎಲ್ಲ ಕಾಲೇಜ್ಗಳಲ್ಲಿ GBR, SRMBB ಕಾಲೇಜು, ಹೊಳಲ ನಮ್ಮ PUC ಕಾಲೇಜು, ಹಿರಡಿಂಗಿ PUC ಕಾಲೇಜ್ ಎಲ್ಲ
ಪ್ರಶ್ನೆಗಳಿಲ್ಲ, ಒಂದೇ ನಮ್ಮ ಕ್ಷೇತ್ರದಾಗ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಕ್ಷೇತ್ರದ ಆಮೇಲೆ ನೋಡೋಣ, ಫಸ್ಟ್ ಈ ಕ್ಷೇತ್ರದ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ PUC ಮತ್ತು ಡಿಗ್ರಿ ಕಾಲೇಜಲ್ಲಿ ಅಪ್ಲಿಕೇಶನ್ ಸಿಗ್ತವೆ. ಆ ಅಪ್ಲಿಕೇಶನ್ ನ 5ನೇ ತಾರೀಕು ಕ್ಯೂರ್ ಮಾಡಿ ಕೊಟ್ರೆ ಅವರೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಯಾರು ತಿರುಗಡೆ ಆಗ್ತಾರೆ ಅವ್ರನ್ನ ವಿಶೇಷವಾದ ಕೋಚಿಂಗ್ ಕೊಟ್ಟು ಅತಿ ಹೆಚ್ಚು ಇಲ್ಲಿಂದ ಸರ್ಕಾರಿ ನೌಕರಿ ಪಡೆದುಕೊಳ್ಳಬೇಕು ಅಂತ ಹೇಳಿ ಈ ವ್ಯವಸ್ಥೆ ಮಾಡಿದ್ದೀನಿ. ಹಾಗಾಗಿ ವೇದಿಕೆ ಮೇಲೆ ಇದೊಂದು ಮಾಹಿತಿಗಾಗಿ ಹೇಳಬೇಕಾಯ್ತು, ಹಾಗಾಗಿ ಹೇಳಿದೆ. ಮತ್ತು ನಮ್ಮ ಸೈಟಿನ ವಿಚಾರವಾಗಿ ನಾವು ಬಹಳಷ್ಟು ಸೀರಿಯಸ್ ಆಗಿ ಇದೇ ವಾರ ನಾನು ಉಮೇಶ್ ಅಣ್ಣ ಕೇಳ್ಕೊಳ್ತಾ ಇದ್ದೀನಿ, ತಾವು ತಾಲೂಕು ಅಧ್ಯಕ್ಷರು 8ನೇ ತಾರೀಕು ಮುಗಿದ್ಮೇಲೆ ನಾನು ಫ್ರೀ ಇರ್ತೀನಿ. ಸಮಾಜದ ಹಿರಿಯ ಜೊತೆ ತಾವು ಬಂದು ನಾವು ಕೂತ್ಕೊಂಡು ಪುರಸಭೆ ನಾನು ಚೀಫ್ ಆಫೀಸರ್ ಕರಿತೀನಿ. ಯಾವ್ಯಾವ ದೇಶಸ್ತಿಗೆ ನಮ್ಮ ಇಲ್ಲಿದ್ದ ದರಗಳು ನೋಡ್ಕೊಂಡು ಯಾವ ಸೈಡ್ ಅನುಕೂಲ ಆಗುತ್ತೆ ಅಂತ ನಾವು ಯಾವ ತೀರ್ಮಾನ ಬರಲೇಬೇಕು. ಬರೋ ವರ್ಷ ಈ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ಸಮಾಜದ ಟ್ರಸ್ಟ್ ಹೆಸರ ಮೇಲೆ ರಿಜಿಸ್ಟರ್ ಆಗಿರೋ ಕಾಪಿ ಇಟ್ಕೊಂಡು ನಾವು ಕೊಂಡೋಗ್ಬೇಕಂತ ನನಗೆ ಕೂಡ 7ನೇ ತಾರೀಕು ಕಾರ್ಯಕ್ರಮಕ್ಕೆ ಬಹಳಷ್ಟು ತಯಾರಿ ಮಾಡಬೇಕಾಗಿದೆ. ಹಾಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ನಮ್ಮ ಪೂಜಾರಿ ಬಂದಿದ್ದಾರೆ, ಅವರ ಆಶೀರ್ವಾದನ ಆಗಲಿ. ನಾನು ಮುಂದೆ ಹೋಗಿ ನಮ್ಮ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವೆಲ್ಲ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಪೂಜಾರಿಗಳ ಪಾದಗಳಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸಿ ಎಲ್ಲ ಹಿರಿಯರಿಗೆಲ್ಲ ಹೊಲಿಸಿ ನಾನು ಮಾತಾಡಬೇಕು. ಕೇವಲ ಮಾತಿನಿಂದ ಅಲ್ಲ, ಕೆಲಸದಿಂದ ಮಾತಾಡೋಣ ಅಂತಕ್ಕಂಥ ಮಾತಿನೊಂದಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯ ಅಧಿಕಾರರು ನಮ್ಮ ಬಣಜಿಗ ಸಮಾಜದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಹೊಂದಿದಂತ ಯುವ ಶಾಸಕರಾದಂತಹ ಶ್ರೀಯುತ ಕೃಷ್ಣನಾಯ್ಕ ಸಾಹೇಬರಿಗೆ ನಾವೆಲ್ಲ ಬಣಜಿಗ ಬಂಧುಗಳ ಪರವಾಗಿ ಒಮ್ಮೆ ಜೋರಾಗಿ ಚಪ್ಪಲಿಯನ್ನು ತಟ್ಟುವುದರ ಮೂಲಕವಾಗಿ ಅಭಿನಂದನೆ ಸಲ್ಲಿಸೋಣ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಹಡಗಲಿ ತಾಲೂಕಾ ಬಣಜಿಗ ಸಮೃದ್ಧಿ ಸಂಘದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಪರಮ ಪೂಜ್ಯರು ಎಲ್ಲರೂ ಕೂಡ ಸೇರಿ ಮಾನ್ಯ ಶಾಸಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ನಮ್ಮ ಸಮಾಜ ಯಾವತ್ತೂ ಅವರಿಗೆ ಆಹ್ವಾನ ಕೊಟ್ಟಾಗ ಒಂದು ದಿನನೂ ಕೂಡ ತಪ್ಪಿಸದೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸುವಂತಹ ಕ್ರಿಯಾಶೀಲ ಮಾತ ಕಡಿಮೆ ಆಡದೆ ಕಾರ್ಯವನ್ನು ಮಾಡಿ ತೋರಿಸುವಂತವರು ಇವತ್ತು ನಿರುದ್ಯೋಗಿ ಯುವಕರಿಗೆ ನೋಡಿ ತಮ್ಮ ಹುಟ್ಟುಹಬ್ಬವನ್ನ ಮಾಡಿಕೊಳ್ಬೇಕು ಆಗಿದ್ದು ಅದ್ದೂರಿಯಾಗಿ. ಅದರ ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಅವರು ಒಂದು ಉದ್ಯೋಗವನ್ನು ಒದಗಿಸುವಂತಹ ಒಳ್ಳೆಯ ಕಾರ್ಯವನ್ನ ಮಾಡಿ ಸೈ ಎನಿಸಿಕೊಂಡಂತಹ ಯುವ ನಾಯಕರು ಹಡಗಿ ವಿಧಾನಸಭಾ ಕ್ಷೇತ್ರದ ಜನಪರ ಅಭಿವೃದ್ಧಿ ಅಧಿಕಾರದಿಂದ ಮೂಲಕವಾಗಿ ಈಗ ಅವ್ರು ಹೇಳಿದ್ರು ಒಂದು CS ಸೈಟ್ ಸರ್ಕಾರದಿಂದ ರೇಟ್ ಆದಷ್ಟು ಕಡಿಮೆ ಮಾಡಿ ಒಂದು CS ಸೈಟ್ ಕೊಡಿಸ್ಕೊಂತ ಈಗ ಹೇಳಿದ್ರು. ಆದ್ರೆ ನಮ್ದೊಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಸಮಾಜದ ಶ್ರೀಯುತ M ಚೆನ್ನಪ್ಪ ಅವರು ಇಲ್ಲೇ ಶಿವಲಾಲ್ ಸಮುದಾಯ ಭವನ ಪಕ್ಕಕ್ಕೆ ಒಂದು 100 ಸಮುದಾಯ ಭವನಕ್ಕೆ ದಾನವಾಗಿ ಕೊಟ್ಟು ಅಂತ ಹಿಂದೆ ಹೇಳಿದ್ರು. ಇವತ್ತು ಅವ್ರು ನಡೆಯಿದ್ದಾರೆ. ಬಟ್ ಅದರೊಳಗೆ ಯಾರೋ ಅನಧಿಕೃತವಾಗಿ ನಾನು ಗುಡ್ಸ್ ಹಾಕೊಂಡು ಕೋರ್ಟಿಗೆ ಹೋಗ್ಯಾನ. ದಯಮಾಡಿ ಶಾಸಕರು ಅದನ್ನೇನಾರ ಅವನ ಆ ವ್ಯಕ್ತಿನ ಕರೆಸಿ ಸ್ವಲ್ಪ ಅವ್ನಿಗೇನೋ ಸೈಟ್ ಬೇಕಂತಾರೆ, ಸರ್ಕಾರದಿಂದ ಒಂದು ಸೈಟು ಅಥವಾ ಅವ್ನಿಗೇನಾದ್ರು ಮನೆ ವ್ಯವಸ್ಥೆ ಮಾಡಿ ಜಾಗ ಬಿಡಿಸ್ಕೊಟ್ರೆ ನಾವು ಭಾಳ ಅನುಕೂಲ ಆಗ್ತದೆ. 100 ರೂಪಾಯಿ ದೊಡ್ಡ ಜಾಗ ಆಗುತ್ತೆ ನಮಗೆ. ಸರ್ಕಾರ CS ಸೈಟ್ ತಗೊಳ್ಳೋಷ್ಟು ನಮ್ಮ ಕಡೆ ದುಡ್ಡಿಲ್ಲ. ಅದನ್ನ ಏನಾದ್ರು ಪ್ರಯತ್ನ ಮಾಡಿ ಬಿಡಿಸ್ಕೊಟ್ರೆ ನಮ್ಗೆ ಅದು ಭಾಳ ಅವರಿಂದ ಒಂದು ಚೇರ್ಗಡೆಯಾದಂಥ ಕೆಲಸ ಆಗುತ್ತೆ. ನಮ್ಮ ಸಮಾಜವನ್ನು ಯಾವತ್ತೂ ನೆನೆಸ್ತೀವಿ ಅಂತ ಅವರಲ್ಲಿ ನಾನು ಒಂದು ಭಿನ್ನತೆ ಮಾಡ್ಕೊಳ್ತೇನೆ. ಉಮೇಶ್ ಅಣ್ಣವ್ರು ಈ ವಿಷಯಕ್ಕಂತೇಳಿ 2-3 ಟೈಮ್ ನನ್ನ ಜೊತೆ ಮಾತಾಡಬೇಕಂತೇಳಿ ಬಂದರೂ ಕೂಡ ಸಮಯಾವಕಾಶ ಸಿಗಲಿಲ್ಲ. ಖಂಡಿತವಾಗಿ ನಾವು 2ನೇ ತಾರೀಕು ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಖಂಡಿತವಾಗಿ ಆ ವ್ಯಕ್ತಿಗೆ ಒಂದು ಸೈಟ್ ಕೊಡೋ ಜವಾಬ್ದಾರಿ ನಂದು. ಅದನ್ನ ನಾನು ವೈಯಕ್ತಿಕ ಖರೀದಿ ಮಾಡಿ ಕೊಡ್ತೀನೋ, ಕೊಡ್ತೀನೋ ಅಥವಾ ಸರ್ಕಾರದ ಯಾವ್ದಾರ ಲಭ್ಯತೆದ ಸೈಟ್ ಕೊಡ್ತೀನೋ ಗೊತ್ತಿಲ್ಲ. ಖಂಡಿತವಾಗಿ ನಾನು ಒಂದು ಸೈಟು ನಾನು ಅವರಿಗೆ ಕೊಡ್ತೀನಿ. ಮನ ಹೋಲ್ಸೋದ್ ಕೆಲಸ ನಮ್ಗೆಲ್ಲದಾಗಿರ್ಬೇಕಾದ್ರೆ ನಾನು ಒಬ್ಬರದಾಗಿರ್ಬೋದು. ಆಮೇಲೆ ಕೋರ್ಟ್ ಕಚೇರಿ ವಿಷಯದಾಗ ಆಲ್ರೆಡಿ ಅವ್ರು ಕೋರ್ಟಲ್ಲಿ ಹೋಗಿ ಗೊತ್ತಿಲ್ಲ ಏನಾಗಿದೆ ಮುಂದಿದ್ದು ಏನಾಗಿದೆ ಅಂತೇಳಿ ನಾವೆಲ್ಲ ಕುತ್ಕೊಂಡು ಅದನ್ನ ಬಗೆಹರಿಸಿ 100/8 ಇರೋದು ಅದ್ಭುತ. 100/100 ನಮಗೆ ಜಾಗ ಏನಾದ್ರು ಸಿಗ್ತದೆ ಅಂತಂದ್ರೆ ಅದ್ಭುತ. ಮುಂದಿನ ದಿನಗಳಲ್ಲಿ ವೇದಿಕೆ ಮೇಲೆ ಪೂಜಾರಿಗಳು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇನ್ನೇನು 3 ವರ್ಷ ಆಗಿದೆ, ಕೇವಲ ಇನ್ನೊಂದು 2 ವರ್ಷದಾಗ ನಮ್ಮ ಸರ್ಕಾರ ಬರ್ಬೋದು ಅಂತೇಳಿ ನಾನೊಂದು ಆಸೆ ಇಟ್ಕೊಂಡಿದ್ದೀನಿ. ನಮ್ಮ ಸರ್ಕಾರ 2028 ಬಂದ್ರೆ ಸುಮಾರು 50ರಿಂದ 1 ಕೋಟಿ ಅನುದಾನದಲ್ಲಿ ಅದ್ರ ಮೇಲೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಸ್ಕೊಳ್ತೀನಿ ಅಂತ ಇವತ್ತು ಮಾತು. ಅನೇಕ ಕಾರ್ಯಗಳ ನಿಮಿತ್ತ ಮಾನ್ಯ ಶಾಸಕರು ನಿರ್ಗಮಿಸ್ತಾ ಇದ್ದಾರೆ. ನಮ್ಮ ತಾಲೂಕಾ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಸಮಾಜದ ಪರವಾಗಿ ಮಾನ್ಯ ಶಾಸಕರಿಗೆ ತುಂಬುಳಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಅವರ ಆಶಯದಂತೆ
ಅದೆಲ್ಲರೂ ಕೂಡ ಯಶಸ್ವಿಯಾಗಿ ಭಗವಂತ ಅಂತ ಶಕ್ತಿಯನ್ನು ಕೊಡ್ಲಿ. ಮಾನ್ಯ ಶಾಸಕರು ತಾವೆಲ್ಲ ಶಾಂತ ಚಿತ್ತದಿಂದ ಕೂತ್ಕೊಂಡು ಪರಮ ಪೂಜ್ಯರುಗಳ ಆಶೀರ್ವಚನವನ್ನ, ಮುಖ್ಯ ಅತಿಥಿಗಳ ಹಿತನುಡಿಗಳನ್ನ ಕೇಳಬೇಕಂತ ಸಮಾಜದ ಎಲ್ಲ ಬಂಧು ಬಾಂಧವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಶಾಂತ ಚಿತ್ತರಾಗಿ ಕಾರ್ಯಕ್ರಮವನ್ನು ಮುನ್ನಡೆಸುವುದಾಗಿ ವಿನಂತಿ.